ದೇವಸ್ಥಾನ. ಅಲ್ಲಿ ಬಂದು ಗಣೇಶ, ಆಂಜನೇಯ, ಸುಬ್ರಹ್ಮಣ್ಯ ಸ್ವಾಮಿ, ಸವಾರ ದುರ್ಗಮ್ಮ. ನಾವೀಗ ಪ್ರತಿ ಅಮಾಸೆ, ಮೊನ್ನೆ ಹೋದ ಅಮಾಸೆಯಿಂದ ಉಪವಾಸ ನಾವು ವ್ರತ ಮಾಡಿದ್ವಿ. ನಮ್ಮ ತಮ್ಮ ನಾವು ಎಲ್ಲ ದೇವಸ್ಥಾನದಲ್ಲಿ ಈ ನಿನ್ನೆವರೆಗೂ. ನಿನ್ನೆ ಡೈಲಿ ಚಂಡಿ ಹೋಮ, ಅನುದಾನಗಳು. ನಿನ್ನೆ ಮಹಾಚಂಡಿ ಹೋಮ, ನಿನ್ನೆ ಅನುದಾನ. ಇವತ್ತು ಆಯಮ್ಮನಿಗೆ ಬಲಿ ಪೂಜೆ ಮಾಡಿ ನಾವೆಲ್ಲ ಸೇರಿ ನಮ್ಮ ಭಕ್ತರು, ಭಾಗ್ಯಮ್ಮ, ನಮ್ಮ ಶ್ರೀನಿವಾಸ ಡಾಕ್ಟ್ರು, ಇವರು ಕೋಡಳ್ಳಿ ಡಾಕ್ಟ್ರು ಚೆನ್ನೈಗೌಡರು, ನಾವೆಲ್ಲ ನಮ್ಮ ಟೀಮ್ ಎಲ್ಲ ಸೇರಿ ಇವತ್ತು ಬಲಿ ಪೂಜೆ ಏರ್ಪಡಿಸಿದ್ವಿ ಭಕ್ತಾದಿಗಳಿಗೆ. ಬಟ್ ಇಲ್ಲಿ ವಿಶೇಷ ಏನಂದರೆ ಪ್ರತಿ ಅಮಾಸೆ ಅನುದಾನ ಪೂಜೆ ಇರುತ್ತೆ. ಅವ್ರು ಬಂದು ಏನು ಅರ್ಕೆ ಮಾಡಿಕೊಂಡ್ರೆ ಮದುವೆ ಆಗದೆ ಇರ್ಬೋದು, ಇಲ್ಲ ಇನ್ನೇನಾದರೂ ಮಕ್ಕಳು ಆಗದೆ ಇರ್ಬೋದು, ಎಲ್ಲ ಚೌಡೇಶ್ವರಿ ಮಾತಾ ಆಶೀರ್ವಾದ ಕೊಡ್ತಾಳೆ. ಅಲ್ಲಿ ಸವಾರಮ್ಮ ದೇವಿ, ವಿಘ್ನೇಶ್ವರ, ಆಂಜನೇಯ, ಇಲ್ಲಿ ಒಂದು ಅರ್ಚಕರು ಪೂಜೆ ಮಾಡ್ತಾರೆ. ಅಲ್ಲಿ ಅರ್ಚಕರನ್ನ ಇಟ್ಟಿದ್ದೀವಿ. ಪ್ರತಿದಿನ ಪ್ರತಿ ಅಭಿಷೇಕ ಇರುತ್ತೆ, ಪೂಜೆ ಇರುತ್ತೆ, ಅನುದಾನ ಇರುತ್ತೆ. ಮತ್ತು ಇತಿಹಾಸ ಪ್ರಸಿದ್ಧ ನಮ್ಮ ತಂದೆಯರು ಮಾಡಿದ್ದು. ನಾವು ಇದೇ ಥರ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಇದು ನಾಗನಾಯಕನಹಳ್ಳಿ ವಿಲೇಜು, ಮರ್ಸೂರು ಗ್ರಾಮ ಪಂಚಾಯತಿ ಇರುತ್ತೆ, ಆನೇಕಲ್ ತಾಲೂಕು, ಬೆಂಗಳೂರು ಜಿಲ್ಲೆ. ಪ್ರತಿ ಭಕ್ತರಿಗೆ ಯಾರಿಗೂ ಅಮ್ಮ ಏನು ಚೌಡೇಶ್ವರಿ ಗೊತ್ತಲ್ಲ, ವಾಗ್ದಾನ ಕೊಟ್ಟ ಮೇಲೆ ನಡೆಯಿರಿ. ಪ್ರತಿ ಅಮಾಸೆ ಅನುದಾನ ಇರುತ್ತೆ, ಪೂಜೆ ಇರುತ್ತೆ, ಪೌರ್ಣಮಿನೂ ಪೂಜೆ ಇರುತ್ತೆ. ಪ್ರತಿದಿನ ಪೂಜೆಗಳು ನಡೀತಾ ಇದೆ. ಜಿಗಣಿಯಿಂದ ಬರ್ಬೇಕಂದ್ರೆ ಹೆಂಗ್ ಬರ್ಬೇಕಣ್ಣ? ಜಿಗಣಿಯಿಂದ ಈಗ 6 ಗದೆ ಬರ್ಬೇಕಮ್ಮ. ಜಿಗಣಿಯಿಂದ 6 ಗದೆಯಿಂದ ಹಿಂಗೆ ಬರ್ಬೋದು. ಇಲ್ಲಿ ಚಂದಾಪುರ ಬಂದರೆ ಚಂದಾಪುರ, ಮರ್ಸೂರು ಗೇಟು ಈ ಥರ ಬರ್ಬೋದು. ಆನೇಕಲ್ಲಿಂದ ಬಂದರೆ ಇಲ್ಲಿ ಬಂದು RTO ಆಫೀಸು, ಬ್ಯಾಡದಹಳ್ಳಿ ಗೇಟಿಂದ ಹಿಂಗೆ ಬಂದು ಈ ಕಡೆಯಿಂದ ಬರ್ಬೋದು. ಎಲ್ಲ ಕಡೆ ರೋಡು ಕನೆಕ್ಟಿವಿಟಿ ಇದೆ. ಇದು ಕರ್ನಾಟಕ ಸೆಕೆಂಡ್ ಫೇಸ್ ಹೌಸಿಂಗ್ ಬೋರ್ಡ್ ಡಿ ಸೆಕ್ಟ್ರು. ಇದು ಎಲ್ಲ ಸೌಕರ್ಯಗಳು ಇದೆ ಇಲ್ಲಿ. ಬಂದವರಿಗೆ ಎಲ್ಲ ಇನ್ನೂ ಒಳ್ಳೇದು ಮಾಡ್ತಾರೆ. ಬಂದವರಿಗೆಲ್ಲ ಸರ್ವೇ ಜನ ಸುಖಿನೋ ಭವಂತು, ಒಳ್ಳೇದು. ತಂದೆಯರಿದ್ದಾಗ ಇದು ವಿಶೇಷ ಬರ್ತಾಯಿದೆ. ಈಗ ನಿನ್ನೆ ಬಂದಿತ್ತಂತೆ, ನಮ್ಗೆ ಗೊತ್ತಿಲ್ಲ, ನಾವು ರಥದಲ್ಲಿದ್ದೀವಿ, ನಾವೇನಂತ ಇದು ಮಾಡೋಕ್ಕಾಗಲ್ಲ. ನಿನ್ನೆ ಬಂದು ಅಮ್ಮ ಆಡಿಯಲ್ಲಿ ಇದು ಮಾಡಿರ್ಬೋದು. ಬಟ್ ಕುತ್ಕೊಂಡು ಏನಾದರೂ ಹೇಳಿ ಅಕ್ಷತ್ರ ನಿಂಬೆಹಣ್ಣು ಕೊಟ್ಟರೆ ದೇವಿ ಚೌಡೇಶ್ವರಿ ದೇವಿ ಮೇಲೆ ಹೇಳಿ, ಆ ನಾರಾಯಣ ಗುರುಗಳು, ನಮ್ಮ ತಾಯಿ ಕಾಳಮ್ಮನವರು, ಅವ್ರ ಆಶೀರ್ವಾದ, ಅವರೇ ಎಲ್ಲ ನಮಗೆ ಮಾರ್ಗದರ್ಶನ ಹೇಳಿರೋದು. ನಡ್ಸ್ಕೊಂಡು ಹೋಗ್ಬೇಕಪ್ಪ ನೀವು ಇದೇ ರೀತಿ. ಪ್ರತಿಯೊಬ್ಬರು ಬಂದವರಲ್ಲಿ ಅನುದಾನ ಮಾಡಬೇಕು, ಊಟ ಮಾಡ್ಕೊಂಡು ಹೋಗ್ಬೇಕು, ಯಾರು ಉಪವಾಸದಲ್ಲಿ ಹೋಗ್ಬಾರ್ದು ಅಂತಾರೆ. ಬಂದವ್ರಿಗೆ ಎಲ್ರಿಗೂ 99% ಅಲ್ಲ, 100% ಎಲ್ರಿಗೂ ಒಳ್ಳೆಯದು. ನಾವು ನೋಡ್ತಾ ಇದ್ದೀವಿ ಯಾವ ಪೂಜೆ ಈ ಕಡೆ ಹುಡುಗ ರಾವೇ ಹುಡುಗರು ಇಟ್ಟಿದ್ದೀವಿ. ಅವ್ರ ಮಂಗಳೂರು ಚಾನಲ್ಲು ಅವ್ರು ಲೈಕ್ ಮಾಡಿ ಒಳ್ಳೇದಾಗಲಿ. ಅವ್ರು ನಮ್ಮ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು ತಾಯಿ ಆಶೀರ್ವಾದ ಆಗಿ ಇನ್ನೂ ಫುಲ್ಲು ಫೇಮಸ್ ಆಗಿ ಒಳ್ಳೆ ಚೆನ್ನಾಗಿ ನಡೀಲಿ. ಅವ್ರು ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ದೇವರು ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ. ಸರಿ ಬರ್ರಿ. ಎಲ್ಲರೂ ಬರ. ಇಲ್ಲಿ ಇದು ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನಮ್ಮ, ಸವಾರಮ್ಮ ದೇವಸ್ಥಾನ ಅಂತ. ಸುದ್ದುಕುಂಟೆ ಸವಾರಮ್ಮ ದೇವಸ್ಥಾನ, ನಾಗನಾಯಕನಹಳ್ಳಿ ಸೆಕೆಂಡ್ ಫೇಸು ಡಿ ಸೆಕ್ಟರ್ ಅಂತ ಹೇಳೋದು. ನಾಗನಾಯಕನಹಳ್ಳಿ ಅಂತ ಹೇಳ್ತಾರೆ, ಈಗ ಡಿ ಸೆಕ್ಟರ್ ಅಂತ ಹೇಳ್ತಾರೆ, ಸೆಕೆಂಡ್ ಫೇಸು ಅಂತ. ಇಲ್ಲಿ ಏನು ಇತಿಹಾಸ ಬಂದರೆ, ಈ ಅಮ್ಮ ಈ ಮರದಲ್ಲಿದ್ಲು. ಈ ಮರದಿಂದ ನಮಗೆ ಹಳಬರು ಹೇಳ್ತಿದ್ರು, ನೈಟು 12 ಗಂಟೆ 1 ಗಂಟೆಯಲ್ಲಿ ವೈಟ್ ಬಟ್ಟೆಯಲ್ಲಿ ಕುದುರೆ ಮೇಲೆ ಹಿಂಗೆ ಸಂಚರಣ ಹೋಗೋರಂತೆ. ಇಲ್ಲಿಂದ ಎನ್ನಾಗರ ಕೆರೆಯಲ್ಲಿ ಒಂದು ದೇವಸ್ಥಾನ ಇದೆ, ಕಾವೇರಮ್ಮ ದೇವಸ್ಥಾನ, ಅಲ್ಲಿಗೆ ಹೋಗೋರಂತೆ. ಆ ಥರ ನಡೆದಿರೋ ದೇವಸ್ಥಾನ ಇದು. ಈಗಲೂ ಮೊನ್ನೆ ಅಮಾಸೆ ದಿವಸ ಇಲ್ಲಿ ಎಲ್ರಿಗೂ 11 ಗಂಟೆ 59 ನಿಮಿಷ ನಾವು ನೈವೇದ್ಯ ಹಾಕಕ್ಕೆ ಪ್ರತಿ ಅಮಾಸೆಗೆ ಬರ್ತೀವಿ. ಕಪ್ಪು ರೀತಿಯಲ್ಲಿ ಸರ್ಪ ಬಂದು ಇಲ್ಲಿ ಕಾಣಿಸ್ತು, ಸರ್ಪ ಎಲ್ರಿಗೂ. ಇದು ಬಂದು ಸುಮಾರು 106 ವರ್ಷದಿಂದ ಮರದಲ್ಲಿದ್ದು. ಇತ್ತೀಚೆಗೆ ನಾವು ನಮ್ಮ ತಂದೆಯವರು ಅಲ್ಲಿ ನಾವು ಒಂದು 25 ವರ್ಷದಿಂದ ಮನೇಲಿ ಚೌಡೇಶ್ವರಿ ಪೂಜೆ ಮಾಡ್ತಾಯಿದ್ವಿ. ಅಲ್ಲಿಂದ ಬಂದು ಈಗ ಅಲ್ಲಿ ದೇವಸ್ಥಾನ ಕಟ್ಟಿದ್ವಿ. ಇಲ್ಲೆಲ್ಲ ಮನೆಗಳು ಕಟ್ಟಿ ಇಂಪ್ರೂವ್ ಮಾಡಿದ್ಮೇಲೆ ಈ ಅಮ್ಮನ ಮರದಲ್ಲಿದ್ದಲ್ಲ, ಒಂದು ಮಂಟಪ ಥರ ಕಟ್ಟಿದ್ವಿ ಇಲ್ಲಿ. ಆ ಮಂಟಪದಲ್ಲೇ ಪೂಜೆ ಮಾಡಿ ಮಾಡ್ಕೊತಾ ಇದ್ದಿದ್ದು. ಆಮೇಲೆ ದೇವಸ್ಥಾನ ಕಟ್ಟಿದ್ವಿ. 10 ವರ್ಷ ಆಯಿತು ಇಲ್ಲಿ ಈ ದೇವಸ್ಥಾನ ಕಟ್ಟಿ. 10 ವರ್ಷ ಕಟ್ಟಿದ್ಮೇಲೆ ಅವರು ಇವಾಗ ಅರ್ಚಕರು ರಾಮಪ್ರಸಾದ್ ಉಡುಪ ಅಂತ ಮಂಗಳೂರಿನವರು, ಅವರು ಫೇಮಸ್ಸು, ಚೆನ್ನಾಗಿ ಪೂಜೆ ಮಾಡ್ತಾರೆ. ಅಲ್ಲಿ ಬಂದು ಹಾವೇರಿ ಅವರು ಇಟ್ಟಿದ್ದೀರಿ, ನಂಜುಂಡಿ ದೀಕ್ಷಿತ್ ಅಂದ್ಬಿಟ್ಟು ಅವರು ಅಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ಇವರು ಪ್ರತಿಯೊಂದು ಹೋಮ, ಏನೇ ಒಂದು ಇದಿರಲಿ, ಮಕ್ಕಳಾಗದೇ ಇರಲಿ, ಏನೇ ಇರಲಿ, ಹೋಮಗಳು ಮಾಡಿ ಎಲ್ರಿಗೂ ಚೆನ್ನಾಗಿ ಆಗ್ತಾಯಿದೆ. ನಾವು ಹೇಳೋದು ಏನಿಲ್ಲ, ಇಲ್ಲಿ ಎಲ್ಲರೂ ನೋಡಿರೋಂಥದ್ದು ಇಲ್ಲಿ. ಆಮೇಲೆ ಸರ್ಪ ಹೆಂಗೆ ಬಂತು, ಏನು ಇತಿಹಾಸ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಇವ್ರು ಭಕ್ತಾದಿಗಳು ಇವ್ರಿಗೆ ಬಂದಿದ್ದಾರೆ, ಯಾವ ಥರ ಒಳ್ಳೆಯದಾಗಿ ಇವರು ಅನುದಾನ ಪೂಜೆ ಇಟ್ಕೊಂಡಿದ್ದಾರೆ. ನಾವು ನಮ್ಮ ಜೊತೆಲಿ ಇವರು ಸೇರ್ಕೊಂಡಿದ್ದಾರೆ. 11 ದಿವಸಕ್ಕೆ ಸತತವಾಗಿ ಇವರು ಬಂದು ನಮ್ಮ ಜೊತೆಲಿ ಕೈ ಜೋಡಿಸಿದ್ದಾರೆ ಎಲ್ಲ ಭಕ್ತಾದಿಗಳು. ನಿನ್ನೆ ಮಹಾಚಂಡಿ ಹೋಮ ನಡೆದು ಪ್ರತಿ ದಿವಸ ಹೋಮ ಅನುದಾನ ನಡ್ಕೊಂಬಂತು. ಈಗ ಪ್ರತಿ ಅಮಾಸೆ ದಿವಸ ಇದು ನಡೀತಾ ಇದೆ. ಈಗ ನಿನಗೇನು ಹೇಳಪ್ಪ, ನಿಮ್ಗೇನು ಒಳ್ಳೇದಾಯ್ತಣ್ಣ ಇಲ್ಲಿ ಬಂದು? ಎಲ್ಲ ನಮ್ಮ ಕನ್ನಡಿಗರ ವಿಜಯ ಸೇನೆ ವತಿಯಿಂದ ನೀವೆಲ್ಲ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಾನು ಪ್ರಥಮವಾಗಿ ನನಗೆ ಈ ಸವಾರಮ್ಮ ದೇವಸ್ಥಾನ, ನಾಗನಾಯಕನಹಳ್ಳಿ, ಈ ಚೌಡೇಶ್ವರಿ ದೇವಸ್ಥಾನ ಅಂತ ಗೊತ್ತಿಲ್ಲ. ನಮಗೆ ಒಂದು ಗುರುಗಳಾಗಿರ್ತಕ್ಕಂಥವ್ರು, ಒಂದು ಬ್ರಾಹ್ಮಣರು ತೋರಿಸಿದ್ರು. ನನಗೂ ಭಾಗ್ಯಮ್ಮ ಮೇಡಮ್ ಅವ್ರಿಗೆ ಬಂದ್ವಿ. ಏನೋ
ತುಂಬ ಭರಿತವಾಗಿ ದುಃಖವಾಗಿದ್ವಿ, ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಮ್ಮ ರಾಮಪ್ರಸಾದ್ ಉಡುಪ ಸಾಹೇಬ್ರ ಹತ್ರ ಕೇಳಿದ್ರಿ, ಸ್ವಾಮಿಗಳ ಹತ್ರ ಕೇಳಿದಾಗ, ನೀವು ಇಂಥ ಅಮಾವಾಸ್ಯೆಗಳಿಗೆ ಬನ್ರಿ, ಕಾರ್ಯಕ್ರಮ ಹಿಂಗೆ ಆಗ್ತದೆ ಅಂತ ಹೇಳಿದಾಗ ಆಮೇಲೆ ನಾವು ಬಂದ್ವಿ. ಫಸ್ಟ್ ದಿವಸ ಬಂದು ನಮ್ಮ ಧರ್ಮದರ್ಶಿಗಳು ಮಂಜಾಬ್ ಸ್ವಾಮಿಗಳನ್ನ ನಾವು ಭೇಟಿ ಮಾಡಿದ್ವಿ. ಬಂದಾಗ ಇಲ್ಲಿ ಬಂದೇನಾಯ್ತಂದರೆ 12 ಗಂಟೆ ಪೂಜೆ ಅವರೇ ಬರ್ತಾರೆ. ಇಲ್ಲಿ ಬೆತ್ತ ಎತ್ಕೊಂಡು ಇಲ್ಲಿ ಪೂಜೆ ಮಾಡ್ತಾರೆ. 3 ಬಗಸೆ ಒಂದು ಅನ್ನವನ್ನು ಹಾಕ್ತಾರೆ, ನೈವೇದ್ಯ ಮಾಡ್ತಾರೆ. ಒಂದು ಹಗಳು ಕೆಳಕ್ಕೆ ಬೀಳೋದಿಲ್ಲ. ಆಮೇಲೆ ಇಲ್ಲಿನ ಏನಪ್ಪ ಅಂದರೆ ಫುಲ್ ಶಕ್ತಿದಾಯಕವಾಗಿರ್ತಕ್ಕಂಥ ಸವಾರಮ್ಮ ಚೌಡೇಶ್ವರಮ್ಮನು ಈ ಭಾಗದಲ್ಲಿ ಕಣ್ಣೆದುರಿಗೆ ಕಾಣಿಸ್ತದೆ. ಆ ಥರ ಇದೆ. ತುಂಬ ಭಕ್ತರು ಬರ್ತಾ ಇದ್ದಾರೆ. ತುಂಬ ಇಲ್ಲಿ ಹೇಳೋದೇ ಅಲ್ಲ, ಹೊಗಳೋದೇ ಅಲ್ಲ, ಅಷ್ಟೊಂದು ಪವರ್ಫುಲ್ಲಾಗಿ ನಡೀತಕ್ಕಂಥ ಇವಾಗ ನವರಾತ್ರಿಗಳು, ನವಮಾಸಗಳ ಪೂಜೆಗಳು, ಹೋಮಗಳೆಲ್ಲ ನಡೆದು ನೆನ್ನೆ ಮಹಾಚಂಡಿ ಹೋಮ ನಡೆಸಿದ್ದಾರೆ. ಸುಮಾರು ಒಂದು ಲಕ್ಷಾಂತರ ರೂಪಾಯಿಗಳು ಭಕ್ತರು ಲಕ್ಷಾಂತರ ರೂಪಾಯಿ ಹೋಮಗಳನ್ನು ಮಾಡಿದ್ದಾರೆ. ಒಳ್ಳೆ ನಮಗೆ ಇಲ್ಲಿ ಬಂದ ಮೇಲೆ ನನಗೆ ಒಂದು ವರ್ಷದಿಂದ ಯಾವ ಕೆಲಸಗಳು ಆಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ಇಲ್ಲಿ ಬಂದ ಮೇಲೆ 3ನೇ ಅಮಾವಾಸ್ಯೆಗೆ ಬಂದೆ. ನನ್ನ ಕೆಲಸಗಳೆಲ್ಲ ಪಟಾಪಂಚಲಾಗೋಯ್ತು, ನನ್ನ ಕಾರ್ಯಗಳೆಲ್ಲ ಸಿದ್ಧಿ ಆಯಿತು. ಅದಕ್ಕೆ ಸ್ವಾಮಿಗಳು ನಾವು ಧರ್ಮದರ್ಶಿಗಳು ಕೇಳ್ಕೊಂಡಾಗ ಒಂದು ಆ ಅಮ್ಮನ ಹೆಸರಲ್ಲಿ ಏನೋ ಒಂದು ಮಾಡಿರಿ ಅಂದರೆ ಇವತ್ತು ಅನ್ನ ಸಂತರ್ಪಣೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ. ಅದಕ್ಕೋಸ್ಕರವಾಗಿ ನೀವೆಲ್ಲ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅದೇ ಥರ ನೀವು ಎಲ್ಲ ಪ್ರಸಾದವನ್ನು ಸ್ವೀಕರಿಸ್ಬೇಕಂತ ನಾನು ಕೋರ್ಕೊಳ್ತೀನಿ. ಇವಾಗ ಇನ್ನೊಂದು ಪ್ರತಿಷ್ಠೆ ಮಾಡಿದಾಗ ದೇವ್ರದ್ದು ಸವಾರಿ, ಜಂಬೂ ಸವಾರಿ ಥರ ಬಂದಾಗ ನನ್ನ ಕೈಗೆ ಲಾಸ್ಟಲ್ಲಿ ಬಂದುಬಿಟ್ಟೆ. ಫಸ್ಟ್ ಬರಬೇಕಾಗಿತ್ತು, ಲಾಸ್ಟಲ್ಲಿ ಬಂದೆ. ನಮ್ಮ ಧರ್ಮದರ್ಶಿ ಮಂಜಾಬ್ ಸ್ವಾಮಿಗಳು ಕತ್ತಿ ಕೊಟ್ಟರು, ಪಾಪ ನಿಮ್ಗೆ ಅವಕಾಶ ಐತೆ, ಅವ್ರೇನೋ ಇರ್ತಿ ಅಂದರು. ಅದು ಕತ್ತಿ ಹಿಂಗೆ ಹಿಡ್ಕೊಂಡ್ರು ಸಹ ಹಿಂಗಂತದೆ, ನಮ್ಮನ್ನೇ ಆಡಿಸುತ್ತೆ ಅಮ್ಮನ. ಬ್ಯಾಲೆನ್ಸ್ ಕತ್ತಿ ಹೇಳೋದಲ್ಲ ಅವರು, ಯಾಕಂದರೆ ಊಟ ತಿಂದಾಗಲೇ ಅದು ಟೇಸ್ಟ್ ಗೊತ್ತಾಗೋದು. ಊಟ ಐತೆ ಅಂದರೆ ಗೊತ್ತಾಗಲ್ಲ. ಬೆಲ್ಲ ಅಷ್ಟೇ, ಬೆಲ್ಲ ಕಾಣಿಸ್ತದೆ, ತಿಂದ್ರೇ ಅದರ ಅನುಭವ ಗೊತ್ತಾಗೋದು. ಹಂಗೆ ಕತ್ತಿ ಹಿಡ್ಕೊಂಡಾಗ ಹಿಂಗಂತದೆ. ಅದು ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಮಹಾತ್ಮ. ಆಮೇಲೆ ಸ್ವಾಮಿಗಳು ಅಲ್ಲಿ ಸರ್ಪ ಬರೋದು ಹೇಗೆ ಅಂತ ಹೇಳ್ತಾರೆ. ಬೆತ್ತದ ಕೋಲು ಅಷ್ಟೇ ಇಟ್ಟಾಗ ಅದು ಏನು ನಮಗೇನು ಕಷ್ಟಗಳಿದೆ, ಏನಿದೆ ಎಲ್ಲ ಗೊತ್ತಾಗುತ್ತದೆ. ಆ ಥರ ಬೆತ್ತದ ಕೋಲು ಕೂಡ ಇಡ್ತಾರೆ ನಮಗೆ. ನಾವೇನು ಇದ್ದಿದ್ರೆ ಗೊತ್ತಾಗ್ತದೆ, ಅವ್ರಿಗೆ ಗೊತ್ತಾಗ್ತದೆ, ಹೇಳ್ತಾರೆ. ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಮಾಡ್ತಾರೆ. ಧನ್ಯವಾದಗಳು. ಹಾಗೆ ದೇವರು ಬೇರೆ ಮಾಡೋದು. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಅರ್ಕೆ ಮಾಡಿದ್ರೆ ಕಟ್ತಾರೆ ನೋಡಿ. ಈ ಥರ ಇಲ್ಲಿ 1 ರೂಪಾಯಿ ತಂದು ಬಟ್ಟೆ ಕಟ್ತಾರೆ ನೋಡಿ. ಈ ಥರ ಅರ್ಕೆಗಳು ಮಾಡಿ ಅವ್ರ ಅರ್ಕೆ ಏನಿದೆ 1 ರೂಪಾಯಿ ಹಾಕೊಂಡು ಬಿಳಿ ಬಟ್ಟೆಯಲ್ಲಿ ಅರ್ಶಿನ ಕೊಂಬು ನೋಡಿ, ಇಲ್ಲಿ ಅರ್ಶಿನ ಕೊಂಬು ಮಾಡಿ ಎಲ್ಲರೂ ಬಟ್ಟೆಗಳಲ್ಲಿ ಕಟ್ತಾರೆ ತಂದು ಅವ್ರ ಅರ್ಕೆ. ಅವ್ರಿಗೆಲ್ರಿಗೂ ಬಂದವ್ರಿಗೆಲ್ಲ ಏನು ಒಳ್ಳೆ ಆಗುತ್ತೆ. ಈಗ ಸರ್ಪ ಫಸ್ಟು ಮೂಲ ದೇವರು ನಾವಿಲ್ಲಿ ಪ್ರತಿಷ್ಠೆ ಮಾಡ್ತಾಯಿದ್ವಿ, ಪೂಜೆ ಮಾಡ್ತಾಯಿದ್ವಿ ಒಂದು ಮಂಟಪ ಥರ. ಈಗ ದೇವಸ್ಥಾನ ಕಟ್ಟಿ ದೇವಸ್ಥಾನದಲ್ಲಿ ಕೂರಿಸಿದ್ದೀವಿ. ಸರ್ಪ ಹಿಂಗೆ ಹೋಗೋಣ ನಡೀರಿ, ಅಲ್ಲಿ ದೇವಸ್ಥಾನ ಆಮೇಲೆ ತಗೊಳ್ಳಿ. ಅಲ್ಲಿ ನಾಗನು ಪ್ರತ್ಯಕ್ಷವಾಗುತ್ತೆ ನೋಡಿ. ಇದು ಡ್ರೈನೇಜು, ಇದು ಒಳಗಡೆ ಡ್ರೈನ್ ಮಾಡಿದ್ದೀವಿ ನೋಡಿ. ಈ ಡ್ರೈನ್ ಅಲ್ಲಿವರೆಗೂ ಒಳಗಡೆ ನಾವು ಯಾರು ಇದು ಮಾಡಲ್ಲ, ಒಳಗಡೆ ಓಪನ್ ಬಿಟ್ಟಿದ್ದೀವಿ. ಇದರಲ್ಲೇ ಬರೋ ದಾರಿ ನಾಗನ ನಡೆ. ಇದು ನಾಗ ಬರ್ತಾನೆ, ಸ್ವಲ್ಪ ಮರದಲ್ಲಿ ಬರ್ತಾನೆ, ಎಲ್ರಿಗೂ ದರ್ಶನ ಕೊಡುತ್ತೆ, ಹೋಗುತ್ತೆ. ನಮ್ಮ ಹತ್ರ ಕೆಲವು ಫೋಟೋಗಳು ಇದ್ದಾವೆ, ಅಲ್ಲಿ ಬಂದಿರೋದು ತೋರಿಸ್ತೀನಿ ನಿಮಗೆ. ಈಗ ಇಲ್ಲೇ ಹೋಗುತ್ತೆ ನೋಡಿ, ಇಲ್ಲಿ ಸರ್ಪ ಹೋಗೋ ಜಾಗನೇ ಇದು. ಇದರಲ್ಲೇ ಒಳಗೆ ಬಂದು ಹಿಂಗೆ ಬನ್ನಿ, ಇಲ್ಲೇ ಬನ್ನಿ, ಇಲ್ಲೇ ಬನ್ನಿ. ಈ ಸರ್ಪ ಕಟ್ಟಿರೋ ಜಾಗನೇ ಅಲ್ಲಿ ಹತ್ರ. ಅಲ್ಲಿ ಬರೋದು ಎದ್ದು ಮರದಲ್ಲಿ ಬರ್ತಾರೆ, ಅಲ್ಲಿವರೆಗೂ ಹೋಗಿ. ಅಲ್ಲಿ ಸ್ವಲ್ಪ ಎದ್ದು ಮೇಲೆ ಹೋಗಿ ದರ್ಶನ ಮಾಡುತ್ತೆ ಎಲ್ರಿಗೂ. ಇದು ಸವಾರಮ್ಮ ದೇವಸ್ಥಾನ. ನಿನ್ನೆಲ್ಲ ಅಲಂಕಾರ ತೆಗೆದು ನೋಡಿ, ಇಲ್ಲಿ ತೆಗೆದಿದ್ದಾರೆ, ಒಳ್ಳೆ ಚೆನ್ನಾಗಿದೆ. ಅವರೇ ಧರ್ಮದರ್ಶಿಗಳು. ಇದೆಲ್ಲ ಕಟ್ಟೋದಕ್ಕೆ ಕಾರಣ ಮೂಲ ಎಲ್ಲ ಅವರೇ. ಅವ್ರು ಮಾಡಿಕೊಟ್ರೆ ದಾರಿ ಓದ್ತಾ ಇದ್ದಾರೆ. ನಾವೇನು ಮಾಡೋಕೆ, ಇವರೇ ಧರ್ಮದರ್ಶಿಗಳು. ಈ ದೇವಸ್ಥಾನ ಇಂಪ್ರೂವ್ ಆಗ್ಬೇಕಂತಂದ್ರೆ ಇವರೇ ಕಾರಣ. ಸಿಕ್ಬೇಕಲ್ಲ,
ನಮ್ಗೇನು ಹಾಕೋದಕ್ಕಿಂತ ದೇವ್ರಿಗೆ ಹಾಕಿದ್ರೆ ಒಳ್ಳೇದು. ನಮ್ದೇನು ಅವರು ಇದರಲ್ಲಿ ಇರ್ತೀವಿ ಅಷ್ಟೇ. ಇನ್ನು ನಿನ್ನೆ ಮೊನ್ನೆ ನೋಡ್ರಿ ಇಲ್ಲಿ ಹೋಮ ಹಾಕವ್ರ, ಚಂಡಿ ಹೋಮ. ಇಲ್ಲ ಅವ್ರ ದೇಶದಲ್ಲಿ ಮಾತಾಡ್ಬೇಕಲ್ಲ.